ನಮಸ್ಕಾರ ಎಲ್ಲರಿಗೂ. ವಿಷಯ ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ಒಂದು ಪೋಸ್ಟ್ ನೋಡಿ ನನಗೆ ಭಾರಿ ಬೇಜಾರಾಯಿತು ಮಾರ್ರೆ. ಎಂತ ಅಂತ ಹೇಳಿದ್ರೆ, ಆಶಾ ಪಂಡಿತ್ ಅಂತ ಒಬ್ರು ಮೇಡಮ್ ವಿಡಿಯೋ ಮಾಡಿಕೊಂಡೆಲ್ಲ ಇದ್ರು. ಅವರು ನಿನ್ನೆ ತೀರಿ ಹೋದ್ರು. ನಾನು ಕೂಡ ಅವರ ವಿಡಿಯೋವನ್ನೆಲ್ಲ ನೋಡಿಕೊಂಡಿದ್ದೆ. ಅವರು ಜಾಸ್ತಿ ಬೈದುಕೊಂಡು ಆ ಥರ ವಿಡಿಯೋ ಮಾಡಿಕೊಂಡಿದ್ರು. ಆ ಮುಸುಂಟು ತಾಯಿ, ಈ ಮುಸುಂಟು ತಾಯಿ, ಹಾಗೆ ಹೀಗೆ ಅಂತೇಳಿ ಬೈದುಕೊಂಡು, ಅಂದರೆ ಅವರಿಗೆ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾರಲ್ಲ, ಆ ಬ್ಯಾಡ್ ಕಮೆಂಟಿಗೆ ಅವರು ರಿಪ್ಲೈ ಕೊಟ್ಟು ಬೈದುಕೊಂಡು ಆ ಥರ ವಿಡಿಯೋ ಮಾಡಿ ಎಲ್ಲ ಹಾಕಿಕೊಂಡಿದ್ರು. ಅವರು ನಿನ್ನೆ ತೀರಿ ಹೋದ್ರು ಅಂತ ಹೇಳಾಗ ಒಂಥರ ತುಂಬ ಬೇಜಾರಾಯಿತು ಮಾತ್ರ ನನಗೆ. ಅವರಿಗೆ ಉಂಟಲ್ಲ, ಒಂದು 90% ಜನರು ಬ್ಯಾಡ್ ಕಮೆಂಟೇ ಹಾಕ್ತಿದ್ದದ್ದು, ಒಳ್ಳೆ ಕಮೆಂಟ್ ಅಂತೇಳಿ ಇರ್ತಾನೆ ಇರಲಿಲ್ಲ. ನಾನು ಕಮೆಂಟ್ಗಳನ್ನೆಲ್ಲ ನೋಡ್ತಿದ್ದೆ, ಅದ್ರಲ್ಲಿ ನಮಗೆ ಗೊತ್ತಿದ್ದವರು ಕೂಡ ಬ್ಯಾಡ್ ಕಮೆಂಟ್ ಹಾಕ್ತಿದ್ದೆ ಅಲ್ಲದ ಒಳ್ಳೆ ಕಮೆಂಟ್ಗಳನ್ನೆಲ್ಲ ಹಾಕ್ತಿರ್ಲಿಲ್ಲ. ಆದರೆ ಈಗ ಉಂಟಲ್ಲ, ನಿನ್ನೆ ತೀರಿ ಹೋದ್ರು ಅಂತೇಳಿ ಇವತ್ತು ಪೋಸ್ಟ್ ಎಲ್ಲ ನೋಡಿ ಎಲ್ಲ ಆದ ನಂತರ ಉಂಟಲ್ಲ, ಯಾರು ಬ್ಯಾಡ್ ಕಮೆಂಟ್ ಅದೆಲ್ಲ ಹಾಕಿಕೊಂಡಿದ್ರೋ ಅವರು ಏನು ಸ್ಟೇಟಸ್ ಹಾಕುವುದೇನು, ಇದು ಪೋಸ್ಟನ್ನು ಶೇರ್ ಮಾಡುವುದೇನು, ಓಂ ಶಾಂತಿ ಮತ್ತೆ ಹುಟ್ಟಿ ಬನ್ನಿ ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳಿಕೊಂಡು ಏನು ಶೇರ್ ಮಾಡ್ತಾರೆ ಮಾರ್ರೆ. ಅದೇ ಅವರು ಅವತ್ತು ವಿಡಿಯೋ ಮಾಡಿಕೊಂಡಿರುವಾಗ ಏನೋ ಒಂದು ಪ್ರಾಯದವರು ಏನೋ ಅವರಿಗೆ ಇಷ್ಟಪಟ್ಟಾಗೆ ಏನೋ ಒಂದು ವಿಡಿಯೋ ಮಾಡಿಕೊಂಡಿರ್ತಾರೆ. ಅವರ ರೂಪಕ್ಕೆ ಹೀಯಾಳಿಸಿ, ಈ ಅಂಚ ಉಳ್ಳ, ಈ ಇಂಚ ಉಳ್ಳ, ನಿನ್ನ ಮುಸುಂಟೆ, ಆ ಥರ ಈ ಥರ ಎಲ್ಲ ಕಮೆಂಟ್ ಹಾಕಿಕೊಂಡಿದ್ರು. ರೂಪ ನಾವು ಮಾಡಿಕೊಳ್ಳೋದಲ್ಲ, ಅದು ದೇವರು ಕೊಟ್ಟದ್ದು. ಆ ಥರ ಎಲ್ಲ ನೀವು ಕೆಟ್ಟದೆಲ್ಲ ಕಮೆಂಟ್ ಹಾಕಿಕೊಂಡಿರುವಾಗ ಅವರಿಗೆ ಎಷ್ಟು ಬೇಜಾರಾಗ್ತಿತ್ತು. ಅದೇ ನೀವು ಅವತ್ತು ಏನೋ ಒಂದು ಪ್ರಾಯದವರು ನೀವೇನೋ ಒಂದು ಮಾಡ್ತೀರಲ್ಲ ಅಂತ ಹೇಳಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಹಾಕ್ತಿದ್ರೆ ಅವರಿಗೆ ಕೂಡ ಎಷ್ಟು ಖುಷಿ ಆಗ್ತಿತ್ತಲ್ಲ. ಈಗ ಅವರು ತೀರಿ ಹೋದ ನಂತರ ಓಂ ಶಾಂತಿ ಮತ್ತೆ ಹುಟ್ಟಿ ಬನ್ನಿ, ಅವರ ಬೈಗಳದಿಂದಲೇ ನಗಿಸ್ಕೊಂಡಿದ್ರು ಹಾಗೆ ಹೀಗೆ ಅಂತ ಈಗ ಅವರು ಅವರ ಪೋಸ್ಟನ್ನು ಸತ್ತ ನಂತರ ಶೇರ್ ಮಾಡಿದ್ರೆ ಅವರಿದ್ದಾರ ಖುಷಿ ಪಡಲಿಕ್ಕೆ? ಏನು ಪ್ರಯೋಜನ? ಎಂಥ ಜನಗಳೆಲ್ಲ ಇರ್ತಾರೆ ಅಂತ ನಾನು ಯೋಚನೆ ಮಾಡೋದು ಮಾರ್ರೆ. ಬಾಯಿಗೆ ಬಂದಾಗೆಲ್ಲ ಕಮೆಂಟ್ ಹಾಕ್ತಾರೆ. ಅವರು ತೀರಿ ಹೋದ ನಂತರ ಹಾಗೆ ಹೀಗೆ ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡಿ, ಮೊನ್ನೆ ಕೇರಳದಲ್ಲಿ ಕೂಡ ನೋಡಿ ಎಂತಾಯಿತು, ಯಾರೋ ಅವಳೊಂದು ಹುಚ್ಚಿ ಅವಳೊಂದು ವಿಡಿಯೋ ಮಾಡಿದ್ಲು, ಆ ಜನನ ತಪ್ಪೇ ಇಲ್ಲದಿದ್ರೂ ಕೂಡ ಇದು ಮಾಡಿ ಅವಳು ವಿಡಿಯೋ ಮಾಡಿ ಹಾಕಿದ್ಲು. ಆ ಜನ ಇದು ಮಾಡಿ ಇವರ ಕಮೆಂಟ್ಗಳು ಅದು ಇದನ್ನೆಲ್ಲ ನೋಡಿ ತಡಿಲಿಕ್ಕೆ ಆಗದೆ ಆ ಜನ ಸುಸೈಡೇ ಮಾಡಿಕೊಂಡ್ರು. ಸುಸೈಡ್ ಮಾಡಿಕೊಂಡ ಆದ ನಂತರ ಆ ಜನನ ಪರವಾಗಿ ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವಳಿಗೆ ಶಿಕ್ಷೆ ಹಾಕಬೇಕು ಅಂತ ಹೇಳ್ತಿದ್ರು. ಅದೇ ನೀವು ಅವತ್ತು ಅವಳ ವಿಡಿಯೋವನ್ನು ಸರಿಯಾಗಿ ಗಮನಿಸಿ ನೋಡಿ ಆ ಜನನ ಪರವಾಗಿ ನೀವೇನಾದರೂ ಕಮೆಂಟ್ ಹಾಕ್ತಿದ್ರೆ ಇವತ್ತು ಆ ಜನ ಜೀವದಲ್ಲಿ ಇರ್ತಿರ್ಲಿಲ್ಲ. ಒಂದು ಮುಗ್ಧ ಜೀವವನ್ನು ಬಲಿ ಕೊಟ್ಟಾಗ ಆಗಲಿಲ್ಲ ನಿಮ್ಮ ಕಮೆಂಟು ಅದು ಇದು ಶೇರ್ ಮಾಡಿ. ಆ ಜನನನ್ನು ನಾವೇ ಕೊಂದಾಗೆ ಆಗಲಿಲ್ವಾ ಆ ಥರ ಎಲ್ಲ ಇದು ಮಾಡಿ? ಆ ಜನಿಗೆ ನೋಡಿ ನ್ಯಾಯ ಸಿಗಬೇಕು ಅಂತೇಳಿದರೆ ಆ ಜನನ ಜೀವನೇ ಹೋಗ್ಬೇಕಾಯ್ತು ನೋಡಿ, ಆ ಜನ ಸಾಯ್ಬೇಕಾಯ್ತು. ಆ ಜನಕ್ಕೆ ನ್ಯಾಯ ಸಿಗ್ಬೇಕು ಅಂತಿದ್ರೆ ಈಗ ನ್ಯಾಯ ಸಿಕ್ಕಿ ಅವಳಿಗೆ ಶಿಕ್ಷೆಯಾಗಿ ಏನು ಪ್ರಯೋಜನ? ಆ ಜೀವ ಅಲ್ಲಿ ಹೋಗ್ಲಿಲ್ವಾ? ಆ ಜೀವ ಇದ್ದು ಇವಳಿಗೊಂದು ಶಿಕ್ಷೆ ಆಗ್ತಿದ್ರೆ ಅದಕ್ಕೊಂದು ಖುಷಿ ಪಡಬೇಕಿತ್ತು. ಆ ಅಪ್ಪ ಅಮ್ಮನಿಗೆ ಮಗ ಹೋಗ್ಲಿಲ್ವಾ ನಿಮ್ಮ ಕಮೆಂಟಿಂದಾಗಿ ಇದರಿಂದಾಗಿ? ಅದಕ್ಕೆ ಹೇಳುದು, ಒಂದು ಕಮೆಂಟ್ ಹಾಕುವಾಗ ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು ಕಮೆಂಟ್ ಹಾಕಿ. ನಿಮಗೆ ಕಮೆಂಟ್ ಹಾಕ್ಲಿಕ್ಕೆ ಒಂದು ಸೆಕೆಂಡ್ ಸಾಕು. ಯಾರಿಗಾದ್ರೂ, ನನಗಾದ್ರೆ ಅಷ್ಟೇ, ಬೇರೆಯವ್ರಿಗೆ ಯಾರಿಗಾದ್ರೆ ನಿಮಗೆ ಒಂದು ವಿಡಿಯೋ ಇಷ್ಟ ಆಗ್ಲಿಲ್ವಾ, ಬಿಡಿ, ಅದನ್ನು ಬಿಟ್ಟು ಬೇರೆ ವಿಡಿಯೋ ನೋಡಿಕೊಂಡು ಹೋಗಿ. ಯಾಕೆ ಬೇಡದ್ದೆಲ್ಲ ಆ ಥರ ಈ ಥರ ಎಲ್ಲ ಕಮೆಂಟ್ ಹಾಕೋದಂತೆ, ಸತ್ತ ನಂತರ ಓಂ ಶಾಂತಿ ಅಂತ ವಿಡಿಯೋ ಹಾಕೋದಂತೆ, ಇದು ಮಾಡೋದಂತೆ, ಒಳ್ಳೆ ಜನ ಅಂತ ಹೊಗಳೋದಂತೆ, ಎಂತಕ್ಕೆ? ಅದಕ್ಕೆ ನಾನು ಹೇಳೋದು, ನೋಡಿ ವಿಡಿಯೋ ಇಷ್ಟ ಆಗಲಿಲ್ವಾ ಬಿಡಿ, ಬೇಡ ಕಮೆಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡ್ತೀರಾ? ಅದು ಒಂದು ಕಮೆಂಟನ್ನು ನೋಡುವಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಗೊತ್ತುಂಟಾ? ಇನ್ನು ಕೆಲವರೆಲ್ಲ ಹೇಗಿರ್ತಾರೆ ಅಂತ ಹೇಳಿದರೆ, 2-3 ಫೇಕ್ ಅಕೌಂಟ್ ಎಲ್ಲ ಇಟ್ಕೊಂಡಿರ್ತಾರೆ. ಒರಿಜಿನಲ್ ಅಕೌಂಟಲ್ಲಿ ಏನಾದರೂ ಕಮೆಂಟ್ ಹಾಕಿದರೆ ಎಲ್ಲರಿಗೂ ಗೊತ್ತಾಗ್ತದಲ್ಲ. ಅದಕ್ಕೆ ಫೇಕ್ ಅಕೌಂಟನ್ನು ಇಟ್ಟುಕೊಂಡು ಬ್ಯಾಡ್ ಕಮೆಂಟ್ ಹಾಕ್ಲಿಕ್ಕೆ ಅಂತಲೇ ಆ ಥರ ಎಲ್ಲ ಮಾಡಿಕೊಂಡು ಇರ್ತಾರೆ. ಈಗ ನಮ್ಮ ಇದರಲ್ಲಿ ಆದರೆ ನಾನು ನೋಡ್ತೇನೆ, ಫೇಕ್ ಅಕೌಂಟಲ್ಲೇ ನಮಗೆ ಬ್ಯಾಡ್ ಕಮೆಂಟ್ಗಳು ಬರೋದು ಜಾಸ್ತಿ. ಅವರಂದರೆ ಅಂಥದ್ದೇ ಮೆಂಟಲಿಟಿ, ಅದೇ ಯೋಚನೆ ಇರ್ತದೆ, ಇಂಥದ್ದೇ ಹಾಕಬೇಕು ಅಂತ ಹೇಳಿಕೊಂಡು. ನಿಮಗೆ ಆ ಥರ ಕಮೆಂಟ್ ಹಾಕಿ ಒಂದು ಸಲ ಖುಷಿ ಕೊಡ್ಬೋದು, ಆದರೆ ಆ ನಿಮ್ಮ ಒಂದು ಕಮೆಂಟು ಇನ್ನೊಂದು ಜೀವವನ್ನು ತೆಗಿಲಿಕ್ಕೂ ಸಾಕು ಅಂತ ಹೇಳುವಂತ ನೀವೊಂದು ಸ್ವಲ್ಪ ಯೋಚನೆ ಮಾಡಬೇಕು. ಅದೇ ನೋಡಿ, ಮೊನ್ನೆ ಕೇರಳದಲ್ಲಿ ಅವರ ಜೀವ ಹೋಗ್ಲಿಕ್ಕೆ ಕಾರಣನೂ ನಿಮ್ಮ ಕಮೆಂಟ್ಗಳನ್ನು ನೋಡ್ಲಿಕ್ಕೆ ಆಗದೆ ಆ ಥರನೇ ಇದು ಮಾಡಿಕೊಂಡದ್ದು. ಇವರಾದ್ರೂ ಕೂಡ ಆಶಾ ಮೇಡಮ್ ಕೂಡ ಹಾಗೇನೆ ನೋಡಿ, ಜೀವದಲ್ಲಿರುವಾಗ ಅವರಿಗೆ ಒಬ್ಬರು ಕೂಡ ಒಳ್ಳೆ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಈಗ ತೀರಿ ಹೋದ ನಂತರ ಎಲ್ಲರೂ ಓಂ ಶಾಂತಿ ಮತ್ತೆ ಹುಟ್ಟಿ ಬನ್ನಿ ಅಂತೇಳಿ ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳುದು, ಆದರೆ ನೀವು ಸಪೋರ್ಟ್ ಮಾಡಿ. ಆ ಥರ ಕಮೆಂಟ್ಗಳನ್ನು ಹಾಕ್ಲಿಕ್ಕೆ ಹೋಗಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬೇಡಿ. ಈಗ ನಿಮಗೆ ಬ್ಯಾಡ್ ಕಮೆಂಟ್ ಹಾಕಿದವರಿಗೆ ಇರ್ಬೋದು, ಇವರಿಗೆ ಆಶಾ ಮೇಡಮ್ಗೆ ಯಾರೆಲ್ಲ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಿದ್ರಲ್ಲ, ನಿಮಗೆಲ್ಲ ತೀರಿ ಹೋದ್ರಲ್ಲ, ಹಾಗೆ ಮಾಡಬಾರ್ದಿತ್ತು ಅಂತ ನಿಮಗೀಗ ಆಗ್ಬೋದು. ಈಗ ಅವರು ಇದ್ದಾರಾ?
ಇನ್ನು ವಾಪಸ್ ಅವರ ವಿಡಿಯೋವನ್ನು ನೋಡಲಿಕ್ಕೆ ಅವರು ಇದ್ದಾರಾ? ಅದಕ್ಕೆ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು, ಇನ್ನೊಬ್ಬರ ಸುಮ್ಮನೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬೇಡಿ ಅಂತ ಹೇಳ್ತಾ. ಆಶಾ ಮೇಡಮ್, ಓಂ ಶಾಂತಿ. ಆಶಾ ಮೇಡಮ್.